ಏನಾಯ್ತು? ಯಾಕೋ ಊಟ ಮಾಡ್ದೆ ಎದ್ದೇಳ್ತಾ ಇದ್ಯಾ? ಅಕ್ಕ ನನ್ಗೆ ಯಾಕೋ ಇಲ್ಲಿ ಊಟ ಮಾಡಕ್ಕೆ ಮನಸ್ಸಾಗ್ತಾ ಇಲ್ಲ. ಊಟನ ರೂಮಿಗೆ ಕಳಿಸಿ, ಅಲ್ಲೇ ತಿಂತೀನಿ. ಭಟ್ರೆ, ಊಟನ ರೂಮಿಗೆ ತಗೊಬಂದು ಕೊಡಿ. ಅಲ್ಲ ಪ್ರೀತು, ನಿಂತ್ಕೋ. ಇಂಥ ಚೀಪ್ ಕ್ಯಾರೆಕ್ಟರ್ಗೆ ಹೆದರ್ಕೊಂಡು ನಾವು ಹೋದ್ರೆ ನಾವು ಡೌನ್ ಆಗೋಗ್ತೀವಿ. ಆಮೇಲೆ ಇವರೇ ಗ್ರೇಟ್ ಆಗೋಗ್ತಾರೆ. ಅಂತ ಕೆಲಸ ನೀನ್ ಮಾಡಬೇಡ. ಸುಮ್ಮನೆ ಕುತ್ಕೊಂಡು ಊಟ ಮಾಡು. ಹೌದು ಪ್ರೀತು, ಊಟ ಮಾಡು. ಇಂಥವ್ರನ್ನ ನೋಡಿ ನಾವು ಹೆಜ್ಜೆ ಹಿಂದೆ ಇಡೋದು ಒಂದೇ, ನಮ್ ಸೋಲನ್ನ ನಾವು ಒಪ್ಕೊಳ್ಳೋದು ಒಂದೇ. ಮಾಡ್ಬಾರ್ದು ಮಾಡಿ ಅವರೇ ಅಷ್ಟೊಂದು ಮೆರಿತಾ ಇರ್ಬೇಕಾದ್ರೆ ನಾವೆಷ್ಟು ಮೆರಿಬಾರ್ದು. ಊಟ ಮಾಡು, ಕೂತ್ಕೋ, ಊಟ ಮಾಡು. ಅಕ್ಕ, ನಾನು ಯಾರಿಗೋ ಹೆದರ್ಕೊಂಡು ಅಥವಾ ಸೋಲು ಒಪ್ಕೊಂಡು ಹಿಂದೆ ಕೂರ್ತಾ ಇಲ್ಲ. ನೆಮ್ಮದಿಯಾಗಿ ಊಟ ಮಾಡೋಕ್ಕೋಸ್ಕರ ರೂಮಿಗೆ ತರಕ್ಕೆ ಹೇಳ್ತಾ ಇದ್ದೀನಿ. ಯಾರೋ ಒಬ್ರು ನಮ್ಮ ಪಾಲಿಗೆ ವಿಷ ಅಂತ ಗೊತ್ತಾದ್ಮೇಲೆ ಅವರಿಂದ ದೂರ ಇರೋದೇ ಒಳ್ಳೇದು. ಮಾಡೋರ್ ಪಾಪ ಆಡೋರ್ ಬಾಯಲ್ಲಿ ಅನ್ನೋ ಹಾಗೆ ನಾವ್ಯಾಕೆ ಅವ್ರ ಪಾಪದ ಬಗ್ಗೆ ಮಾತಾಡಿ ನಮಗ್ ಕರ್ಮ ಸುತ್ಕೋಬೇಕು ಹೇಳು? ಮನ್ಸು ಒಡ್ದೋಗಿ ಕನ್ನಡಿ ಆಗಿರ್ಬೇಕಾದ್ರೆ ಅದ್ರಲ್ಲಿ ಒಂದು ಮುಖ 100 ಮುಖ ಕಾಣುತ್ತೆ. ಆದ್ರೆ ಯಾವ ಮುಖನ ನೋಡ್ಬಾರ್ದು ಅನ್ಕೋತೀವೋ ಆ ಒಂದು ಮುಖನೇ 100 ಮುಖದ ತರ ಕಾಣಿಸುತ್ತೆ. ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ಅರ್ಥ ಮಾಡ್ಕೋ. ಓಕೆ ಪ್ರೀತು. ಭಟ್ರೆ, ಊಟ ತಗೊಂಡು ರೂಮಿಗೆ ಬನ್ನಿ. ಹಾರಿ